ರಾಜಣ್ಣ ಅವರಿಗೂ ಇದೇ ತರದ ಒಂದು ಕ್ಷಮೆ ಕೇಳೋ ಅವಕಾಶ ಕೊಡಬಹುದಾಗಿತ್ತಾರೆ. ರಾಹುಲ್ ಗಾಂಧಿ ವಿರುದ್ಧ ಮಾತನಾಡಿದ್ರು ಅಂತ. ಈಗ ರಾಹುಲ್ ಗಾಂಧಿ RSS ನ ಸೋಲಿಸಬೇಕು ಅಂತ ಫಸ್ಟ್ ಹೇಳಿದ್ರು ಹಿಂದೆ. ರಾಜಣ್ಣ ಅವರು ಹೇಳಿಕೆಗೆ ವ್ಯತಿರಿಕ್ತವಾಗಿ ನೋಡಿ, ರಾಜಣ್ಣ ಅವರು ರಾಹುಲ್ ಗಾಂಧಿ ವಿರುದ್ಧ ಎಲ್ಲೂ ಮಾತಾಡಿಲ್ಲ. ಕೆಲವು ವಿಚಾರಗಳನ್ನ ಹೇಳಿದ್ದಾರೆ ವಿನಃ ಅದು ತದ್ವಿರುದ್ಧವಾಗಿ ಕಂಡಿರ್ಬೋದು. ಯಾಕಂದರೆ ನಾನು ಯೂತ್ ಕಾಂಗ್ರೆಸ್ಸಲ್ಲಿ ನ್ಯಾಷನಲ್ ಲೆವೆಲಲ್ಲಿದ್ದಾಗ ಇನ್ನೂ ಶಿವಕುಮಾರ್ ಅವರು ಡಿಸ್ಟಿಕ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು, ರಾಜಣ್ಣ ಸ್ಟೇಟಲ್ಲಿ ವೈಸ್ ಪ್ರೆಸಿಡೆಂಟ್ ಇದ್ದವರು ಯೂತ್ ಕಾಂಗ್ರೆಸ್ ನಮ್ಮ ಜೊತೆ ಇದ್ದವರು. ಎಲ್ಲರದ್ದು ನಮಗೆ ಚೆನ್ನಾಗಿ ಗೊತ್ತಿದೆ ಯಾರ್ಯಾರ್ದು ನಿಲುವುಗಳು ಏನಿರುತ್ತೆ ಅಂತ ಹೇಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಯಾರೂ ಸಹ ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥವ್ರು ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ಅವ್ರ ವಿಚಾರಗಳು ಬಂದಾಗ ಅದರ ವಿರುದ್ಧ ಯಾರೂ ಸಹ ಮಾತಾಡೋದಿಲ್ಲ. ಮಾತಾಡಿರೋದು ನನ್ನ ಗಮನದಲ್ಲೂ ಇಲ್ಲ. ಆದ್ದರಿಂದ ರಾಜಣ್ಣನೂ ಕಾಂಗ್ರೆಸ್ಸೇ, ಶಿವಕುಮಾರ್ ಅವರು ಕಾಂಗ್ರೆಸ್ಸೇ. ಕೆಲವು ಸಂದರ್ಭದಲ್ಲಿ ಆಗುತ್ತೆ, ಕೆಲವು ಸಂದರ್ಭದಲ್ಲಿ ಅನ್ಫೋರ್ಸೀನ್ ಅಂತ ನೋಡಿ, ಗೊತ್ತಿಲ್ಲದೆ ಆಗೋಗುತ್ತೆ, ಅದು ಸರಿ ಹೋಗುತ್ತೆ, ಅದೇನು ತೊಂದರೆ ಇಲ್ಲ. ಯಾರು ಅದು ಬಿಡಿ, ಆ ನಿಷ್ಠೆ ಅನ್ನೋದು ಏನು ಅನ್ನೋದು ಅದನ್ನೆಲ್ಲ ಚರ್ಚೆ ಮಾಡೋದು ಬೇಕಾಗಿಲ್ಲ. ಅವ್ರು ಹೇಳಿದರೆ ಭಾರಿ ಸಂತೋಷ. ಏನಂದ್ರಿ? ಹಾಂ ಆಯ್ತಲ್ಲ, ಅಲ್ಲಿ ಮುಗೀತಲ್ಲ, ಕ್ಷಮೆ ಕೇಳಿದ್ಮೇಲೆ ಆಗೋಯ್ತು. ಏನಿಲ್ಲ, ಅವರು ಕಾಂಗ್ರೆಸ್ ಅವರು ಕಾಂಗ್ರೆಸ್ಗೆ ತದ್ವಿರುದ್ಧವಾಗಿರ್ತಕ್ಕಂಥ ಸಂಘಟನೆಗಳಿಗೆ ಯಾರೂ ಸಹ ಒಂದು ರೀತಿಯ ಇಂಗ್ಲೀಷಲ್ಲಿ ಲೆಜಿಟಮೈಸ್ ಅಂತಾರೆ. ಅಂದರೆ ಅದಕ್ಕೆ ನಾವು ಲೆಜಿಟಮೈಸ್ ಅಂತಂದರೆ ಅದಕ್ಕೆ ಒಂದು ರೀತಿಯ ಗೌರವ ಸಿಗ್ತಕ್ಕಂಥ ಕೆಲಸಗಳು ಮಾಡಬಾರ್ದು. ಅದು ನಾನು ಹೇಳಿರೋದಲ್ಲ, ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಅದು ಬೇರೆ ಪ್ರಶ್ನೆ. ಬಟ್ ನಂದು ಪ್ರಶ್ನೆ ಇಷ್ಟೇ, ಅವರು ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಹೇಳಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ, ತಪ್ಪಾಗುತ್ತೆ. ಯಾಕಂದರೆ ನಾವು ಅದಕ್ಕೆ ನ್ಯಾಯಸಮ್ಮತೆ ಕೊಡೋಕ್ಕೆ ಹೋಗ್ಬಿಟ್ರೆ ಜನ ತಪ್ಪು ತಿಳ್ಕೊಳ್ತಾರೆ. ಯಾಕಂದರೆ ನಮ್ಮ ಸಿದ್ಧಾಂತವನ್ನು ನಂಬ್ಕೊಂಡಿರ್ತಕ್ಕಂಥ ಲಕ್ಷಾಂತರ ಜನ ಇದ್ದಾರೆ. ಅವ್ರ ಮನಸ್ಸಿಗೆ ಧಕ್ಕೆ ಬರಬಾರ್ದು. ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಷ್ಟೇ. ಅಲ್ಲ, ಗೊಂದಲ ಅದೆಲ್ಲ ಸರಿ ಹೋಯ್ತಲ್ಲ, ಈಗ ಹೇಳಿದಾರಲ್ಲ, ಅದನ್ನು ಯಾವುದೇ ದುರುದ್ದೇಶದಿಂದ ನಾನು ಹೇಳಿಲ್ಲ, ಫ್ಲೋನಲ್ಲಿ ಬಂದಿದೆ ಅಂತ. ಶಿವಕುಮಾರ್ ಅವರು ಕೂಡ ಯಾಕೋ ಸ್ವಲ್ಪ ಸಾಫ್ಟ್ ಹಿಂದುತ್ವ ಕಡೆ ವಾಲ್ತಿದ್ದಾರೆ ಅಂತ ಸರ್. ಸಾಫ್ಟ್ ಹಿಂದುತ್ವ ಹಾರ್ಡ್ ಹಿಂದುತ್ವ ಅಂದರೆ ನನಗೆ ಗೊತ್ತಿಲ್ಲ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಇದ್ದೀವಲ್ಲ, ನಾವು ಮಹಾತ್ಮ ಗಾಂಧಿ, ನೆಹರು, ವಿವೇಕಾನಂದ, ನಾರಾಯಣ್ ಗುರು, ಕನಕದಾಸ, ಇವರು ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥವ್ರು. BJP RSS ಅವರು ಮಾಡ್ತಕ್ಕಂಥ ಹಿಂದುತ್ವ ಇದೆ ನೋಡಿ, ಸಾವರ್ಕರು, ಗೋಲ್ವರ್ಕರು, ಹೆರ್ಡೇವಾರು, ಗೋಡ್ಸೆ, ನಾಥೂರಾಮ್ ಗೋಡ್ಸೆ ಹಿಂದುತ್ವವಾದಿಗಳು. ಅವರು ಹಿಂದೂ ಧರ್ಮದವರು ಅಲ್ಲ, ಹಿಂದೂ ಧರ್ಮವನ್ನು ರಾಜಕೀಯವಾಗಿ ಉಪಯೋಗಿಸ್ಕೊಳ್ತಕ್ಕಂಥವ್ರು ಇವರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.